ಪ್ರಿಯ ವಿದ್ಯಾರ್ಥಿಗಳೇ, ಯಾರ್ಯಾರೆಲ್ಲ ಸಿಇಟಿನಲ್ಲಿ ಕೃಷಿ ಕೋಟಾ ಅಪ್ಲೈ ಮಾಡಿದಿರಿ, ಪ್ರಾಕ್ಟಿಕಲ್ ಕೋಟಾಗೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾಗೆ, ಅವ್ರಿಗೆಲ್ಲ ಒಂದು ಸುದ್ದಿ ಇದೆ. ಏನಂದ್ರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಿಕ್ಕೆ ಕೆಇಎ ಇಂದ ಲಿಂಕ್ ನ ಬಿಟ್ಟಿದ್ದಾರೆ. ಯಾರೆಲ್ಲ ಅಪ್ಲೈ ಮಾಡಿದಿರಿ ಅವರು ಈ ಲಿಂಕ್ ಉಪಯೋಗಿಸ್ಕೊಂಡು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗ್ತದೆ. ಅದು ಮೊದಲಾಗಿ ನೀವು ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕಾಗುತ್ತೆ ಅಂದ್ರೆ ಸಿಇಟಿ ಅಪ್ಲಿಕೇಶನ್ ಹಾಕಿದ್ರಲ್ಲ, ಆ ಅಪ್ಲಿಕೇಶನ್ ನಂಬರ್ ಎಲ್ಲ ಬೇಕಾಗುತ್ತೆ, ಅದು ಇಟ್ಕೊಳ್ಳಿ. ಮತ್ತೆ ಅಗ್ರಿಕಲ್ಚರ್ ಕೋಟಾ ಸರ್ಟಿಫಿಕೇಟ್, ಮತ್ತೆ ಅಫಿಡವಿಟ್, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಈ ತರದವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ನಾನು ಹೇಳ್ತಾ ಹೋಗ್ತೀನಿ, ಅದೇ ತರ ನೀವು ಅಪ್ಲೋಡ್ ಮಾಡ್ತಾ ಬರ್ಬೋದು. ಸ್ಟಾರ್ಟಿಂಗ್ ಆಗಿ ಕೆಇಎ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ನೀವು ವೆಬ್ಸೈಟ್ಗೆ ಹೋದ್ಮೇಲೆ ಅಲ್ಲಿ ನೀವು UGCET 2025 ಅಂತಿರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಇಟಿ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಾಗ ಅಲ್ಲಿ ಕೃಷಿ ಕೋಟಾದ ಅಪ್ಲೋಡ್ಗೆ ಅಂತೇಳಿ ಒಂದು ಲಿಂಕ್ ಬಿಟ್ಟಿದ್ದಾರೆ. ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ನಂಬರ್ ನ ಕೇಳುತ್ತೆ, ಸಿಇಟಿ ಅಪ್ಲಿಕೇಶನ್ ನಂಬರ್ ನ ಕೇಳುತ್ತೆ. ಆ ಸಿಇಟಿ ಅಪ್ಲಿಕೇಶನ್ ನಂಬರ್ ನ ನೀವು ಕೊಟ್ಟಾಗ ಅಲ್ಲಿ ಕ್ಯಾಪ್ಚಾ ಇರುತ್ತೆ, ಅದನ್ನ ಕ್ಯಾಪ್ಚಾ ಎಂಟ್ರಿ ಮಾಡಿದ್ರೆ ನಿಮ್ಗೆ ಒಂದು OTP ಹೋಗುತ್ತೆ. ನೀವು ಸಿಇಟಿ ನಲ್ಲಿ ಯಾವ ನಂಬರ್ ಕೊಟ್ಟಿದ್ದೀರಿ, ಫೋನ್ ನಂಬರ್, ಅದಕ್ಕೆ OTP ಹೋಗುತ್ತೆ. ಆ OTP ನೀವು ಅಲ್ಲಿ ಹಾಕಿದ್ಮೇಲೆ ನಿಮ್ಗೆ ಒಂದು ಡಿಸ್ಪ್ಲೇ ಎಲ್ಲ ಓಪನ್ ಆಗುತ್ತೆ, ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತೇಳಿ. ಮೊದಲಿಗೆ ನಿಮ್ದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ, ಸಿಇಟಿ ಅಪ್ಲಿಕೇಶನ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೆಕೆಂಡ್ ಆಗಿ. ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಏನ್ ಅಗ್ರಿಕಲ್ಚರ್ ಕೋಟಾ ಸರ್ಟಿಫಿಕೇಟ್ ಅಪ್ಲೈ ಮಾಡಿಸಿರ್ತೀರಲ್ಲ, ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾರ್ಯಾರ್ದೆಲ್ಲ ವಂಶವೃಕ್ಷ ಇದ್ರೆ ಆ ವಂಶವೃಕ್ಷನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಜೊತೆಗೆ ಅಫಿಡವಿಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕೊಡ್ಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಾಗ ಏನಾಗುತ್ತೆ, ನಿಮ್ಗೆ ಫೀಸ್ ಕೇಳುತ್ತೆ, ಆನ್ಲೈನ್ ಫೀಸ್ ಕಟ್ಟಬೇಕಾಗುತ್ತೆ. ಜನರಲ್ ಮೆರಿಟ್ ಅವರು 1200 rupees, ಮತ್ತೆ SC ಮತ್ತೆ ಕ್ಯಾಟಗರಿ 1 ಅವರು 600 rupees ನ ಪೇ ಮಾಡಬೇಕಾಗುತ್ತೆ. ಅಷ್ಟನ್ನ ಸಬ್ಮಿಟ್ ಮಾಡಿದ್ರೆ ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಹೋಗುತ್ತೆ. 19th ನಿಮ್ಗೆ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ನೀವು ಪ್ರಾಕ್ಟಿಕಲ್ ಎಲಿಜಿಬಲ್ ಕೋಟಾಗೆ ಎಲಿಜಿಬಲ್ ಆಗಿರ್ತೀರಿ ಅಂತ ಹೇಳಿ ಒಂದು ಲೀಸ್ಟ್ ಸಿಗುತ್ತೆ. ಆ ಲೀಸ್ಟ್ ಅಲ್ಲಿ ನಿಮ್ದು ನೋಡ್ಕೋಬಹುದು. ಇದೆಲ್ಲ ಮಾಡೋದಕ್ಕೂ ಮುಂಚೆನೆ ನೀವು UGCET ವೆಬ್ಸೈಟ್ಗೆ ಹೋದಾಗ ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ಸ್ ಅಂತ ಇರುತ್ತೆ, ಅದನ್ನ ಕ್ಲೀನ್ ಆಗಿ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಓದ್ಕೊಳ್ಳಿ. ಅಪ್ಲಿಕೇಶನ್ ನಂಬರ್ ಇರಬೇಕು, ಸಿಇಟಿದು ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಡಾಕ್ಯುಮೆಂಟ್ಸ್ ಗಳು ಹೇಳಿದ್ನಲ್ವ ಅವೆಲ್ಲ ಇಟ್ಕೊಂಡು ನೀವು ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. 15 ಲಾಸ್ಟ್ ಡೇಟ್ ಇದೆ. ಯಾರ್ಯಾರೆಲ್ಲ ಈ ಕೋಟಾಗ ಅಪ್ಲೈ ಮಾಡಿದಿರಿ 15ನೇ ತಾರೀಕು ಒಳಗಡೆ ಅಪ್ಲೋಡ್ ಮಾಡಿ. ಇನ್ನೂ ಒಂದು ಏನು ಅಂದ್ರೆ ಸಿಇಟಿ ನಂಬರ್ ಬೇಕಾಗುತ್ತೆ, ಸಿಇಟಿ ಆಲ್ ಟಿಕೆಟ್ ನಂಬರು. ಆ ಸಿಇಟಿ ಆಲ್ ಟಿಕೆಟ್ ಇನ್ನೂ ಬಿಟ್ಟಿಲ್ಲ, ಇವತ್ತಿಲ್ಲ ನಾಳೆ ಆಲ್ ಟಿಕೆಟ್ ನ ಬಿಡ್ಬೋದು. ಅಷ್ಟೊತ್ತಿಗೆ ಇವನ್ನೆಲ್ಲ ರೆಡಿ ಇಟ್ಕೊಳ್ಳಿ. ಆಲ್ ಟಿಕೆಟ್ ಬಂದ ತಕ್ಷಣ ಅದ್ರ ನಂಬರು ಸಹ ಹಾಕ್ಬಿಟ್ಟು ಈ ಡಾಕ್ಯುಮೆಂಟ್ಸ್ ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ತಿಂಗಳು 15 ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರೊಳಗೆ ಯಾರ್ಯಾರು ಅಪ್ಲೈ ಮಾಡಿದ್ರೆ ಅವರೆಲ್ಲ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು.